ಹೆಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಾವು ಹಂಪಿ ಉತ್ಸವ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಬೇಕಾಗಿರೋದೆಲ್ಲ ಪ್ಯಾಕ್ ಮಾಡಿದ್ದೀನಿ. ಸೊ ಇದು ಮಸ್ಕ್ ಮಿಲನ್ ಜ್ಯೂಸ್, ವಾಟರ್ ಆ್ಯಂಡ್ ಗ್ರೇಪ್ಸ್. ಇನ್ನೇನಾದರೂ ಬೇಕಾದರೆ ಆನ್ ದಿ ವೇ ತೊಗೋಬೋದು. ಸೊ ನಾನು ಆಲ್ರೆಡಿ ಇವಾಗ 2 ಕಿಲೋಮೀಟರ್ಸ್ ಬಂದಾಯಿತು. ಆ್ಯಂಡ್ ಆ್ಯಕ್ಚುಲಿ ನಿನ್ನೆಯಿಂದ ಹಂಪಿ ಉತ್ಸವ ಸ್ಟಾರ್ಟ್ ಆಗಿತ್ತು, ಬಟ್ ನಿನ್ನೆ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಹೋಗ್ತಿದ್ದೀನಿ. ಇಫ್ ಪಾಸಿಬಲ್ ನಾಳೆ ಕೂಡ ಹೋಗ್ತೀನಿ. ಸೊ ಆಲ್ರೆಡಿ 3 ಕಿಲೋಮೀಟರ್ಸ್ ಬಂದಾಯಿತು. ಆ್ಯಂಡ್ ಬಾಡಿಯಲ್ಲಿ ವಾಟರ್ ಎಲ್ಲ ಹೋಗ್ತಿದೆ. ಸೊ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ವಾಟರ್ ಮಿಲನ್. ದೇಸಿ ಜಿಮ್ ಗಾಯ್ಸ್. ಇಷ್ಟು ಬಿಸಿಲಲ್ಲಿ ಅವ್ರು ಇಷ್ಟು ವರ್ಕ್ ಮಾಡ್ತಿದ್ದಾರೆ. ಬಟ್ ಇವಾಗಿರೋ ಜೆನ್ಸಿ ಜನ್ರೇಷನಲ್ಲಿ ಎದ್ದು ಹೊರಗಡೆನೇ ಬರೋಲ್ಲ ಯಾರು. ಅಷ್ಟೇ ಡಿಫ್ರೆನ್ಸ್, ಜಾಸ್ತಿ ಏನಿಲ್ಲ. ಯಾವಾಗ ನಾವು ಫ್ರೀ ಇರ್ತೀವಿ, ಇಲ್ಲಾಂತಂದರೆ ಯಾವಾಗ ನಮಗೇನು ಕೆಲಸ ಇರಲ್ಲ, ಬಟ್ ಫಿಸಿಕಲಿ ಫಿಟ್ ಇರ್ತೀವಿ, ಅವಾಗ ಕೂಡ ನಾವು ಮನೆಯಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಹೊರಗಡೆ ಬಂದು ಸುತ್ತಾಡೋದು ಲೈಕ್ ಇಟ್ಸ್ ಫಾರ್ ಬೆಟರ್ ಅನಿಸುತ್ತೆ. ಬಿಕಾಸ್ ಜಸ್ಟ್ ಇಮ್ಯಾಜಿನ್, ನಾವು ಒಂದು 40-50 ಇಯರ್ಸ್ ಇದ್ದಾಗ ನಮ್ಮ ಕೈಯಲ್ಲಿ ಏನಾಗಲ್ಲ. ಆ್ಯಂಡ್ ಅವಾಗ ಸುತ್ತಾಡ್ಬೇಕು ಅನ್ಸಿದ್ರೆ ಸುತ್ತಾಡೋಕ್ಕೂ ಎನರ್ಜಿ ಇರೋಲ್ಲ. ಇವಾಗೆಲ್ಲ ಇದ್ದು ಕೂಡ ನಾವು ಹೊರಗಡೆ ಬಂದು ಟ್ರಾವೆಲ್ ಮಾಡಿಲ್ಲ ಅಂತಂದರೆ ಮುಂದೆ ಲೈಫಲ್ಲಿ ಪಕ್ಕಾ ರಿಗ್ರೆಟ್ ಆಗ್ತೀವಿ. ಟೈಮ್ ನಾನು ಲೈಫಲ್ಲಿ ನೋಡಿದ್ದು ಕುಸ್ತಿ ಮ್ಯಾಚ್ ಲೈವಲ್ಲಿ ಡೈರೆಕ್ಟಾಗಿ. ಆ್ಯಂಡ್ ಫ್ಯಾಕ್ಟ್ ಏನಂತಂದರೆ ಇಲ್ಲಿ ಪ್ರತಿ ವರ್ಷ ನಡೆಯುತ್ತೆ, ಬಟ್ ನಾನು ಈ ವರ್ಷ ಬಂದಿದ್ದೀನಿ. ಸೊ ಕುಸ್ತಿ ಅಷ್ಟು ಈಸಿ ಅಲ್ಲ ಅಂದ್ಕೊಂಡಷ್ಟು. ಸ್ಟ್ಯಾಮಿನಾ ಈ ಬಿಸಿಲಲ್ಲಿ ಆ್ಯಕ್ಚುಲಿ ಅವರು ಆ ಮಣ್ಣಲ್ಲಿ ಆಡ್ತಿರ್ತಾರೆ, ಅದು ಫುಲ್ ಹೀಟ್ ಆಗಿರುತ್ತೆ. ಬಟ್ ಅಂದರೂ ಕೂಡ ಆಡ್ತಿದ್ರು. ಕ್ರೇಜಿ. ಇನ್ನೂ ಏನೇನು ನಡೀತಿದೆ, ಎಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಿಲ್ಲ. ನೋಡೋಣ ಏನೇನು ಸಿಗುತ್ತೆ, ಎಲ್ಲ ಡಾಕ್ಯುಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಗೋ. ನಾವು ಹಂಪಿಗೆ ಬಂದಾಯಿತು. ಸೊ ಇವಾಗ ನೀವು ನೋಡ್ತಾ ಇರೋದು ಸ್ಟೇಜ್ ನಂಬರ್ 1. ಆ್ಯಂಡ್ ಇಲ್ಲಿ 4-5 ಸ್ಟೇಜ್ಗಳು ಇರ್ತವೆ, ಅದಕ್ಕೆ ಸಪ್ರೇಟಾದ ನೇಮ್ಸ್ ಇರ್ತವೆ. ಸೊ ಲೆಟ್ಸ್ ಸಿ ಈ ಸ್ಟೇಜ್ಗೆ ಏನು ಹೆಸರಿದೆ ಅಂತ. ಸೊ ನಾನು ಹೇಳಿದ್ನಲ್ಲ, ಎಲ್ಲ ಸ್ಟೇಜ್ಗೂ ಇಲ್ಲಿ ನೇಮ್ಸ್ ಇರುತ್ತೆ ಅಂತ. ಈ ಸ್ಟೇಜಿನ ನೇಮು MP ಪ್ರಕಾಶ್ ವೇದಿಕೆ. ಸೊ ಇದು ಈ ಥರ ಕಾಣಿಸುತ್ತೆ. ಈ ಸ್ಟೇಜಲ್ಲಿ ಸಿಕ್ಕಾಪಟ್ಟೆ ಸ್ಟಾಲ್ಗಳು ಹಾಕಿದ್ದಾರೆ ತಿನ್ನೋಕ್ಕೆ ಎಲ್ಲದಕ್ಕೂ. ಆ್ಯಂಡ್ ಚೇರ್ಸ್ ಅಂತೂ ಮೇ ಬಿ 1500 ಮೇಲೆ ಇರ್ಬೋದು. ಸೊ ಸ್ಟೇಜ್ ತುಂಬ ಚೆನ್ನಾಗಿದೆ. ಇವಾಗ ರಿಹರ್ಸಲ್ ಮಾಡ್ತಿದ್ದಾರೆ ಏನೋ. ಎಸ್, ದಿಸ್ ಇಸ್ ದ ಮೇನ್ ಸ್ಟೇಜ್. ಅಲ್ಲಿವರೆಗೆ ಹೋಗಿ ಪರ್ಮಿಷನ್ ಇಲ್ಲ. ಸೊ ಇಲ್ಲಿಂದನೇ ಓಹೋ ಹೆಲಿಕಾಪ್ಟರ್ ₹100. ಸೊ ಇದು ಸೆಕೆಂಡ್ ಸ್ಟೇಜ್. ಆ್ಯಂಡ್ ಇದು ಹೆಸರು ಬಂದು ಸಾಸಿವೆ ಕಾಳು ಗಣಪ ವೇದಿಕೆ. ಅಲ್ಲಿದೆ ವೇದಿಕೆ. ಸೊ ಇಲ್ಲೆಲ್ಲ ಈವ್ನಿಂಗ್ ಬರೋಣ. ಅಲ್ಲಿವರೆಗೂ ಏನೇನಿದೆ, ಎಲ್ಲಿ ಏನಿದೆ ಅಂತ ನೋಡಿಕೊಂಡು ಕರೆಕ್ಟ್ ಟೈಮ್ಗೆ ಎಲ್ಲಿ ಯಾವ ಪ್ರೋಗ್ರಾಮ್ ನಡೀತೆ ಅಂತ ಅಲ್ಲಿ ಬಂದರೆ ಟೈಮ್ ವೇಸ್ಟ್ ಆಗೋಲ್ಲ. ಸೊ ಲೆಟ್ಸ್ ಗೋ. ಓಕೆ ಗಾಯ್ಸ್, ನಾವು ಇವಾಗ ವಿರೂಪಾಕ್ಷ ಟೆಂಪಲ್ ಹತ್ತಿರ ಇದ್ದೀನಿ. ಆ್ಯಂಡ್ ಇಲ್ಲಿಂದ ಅಪೋಸಿಟ್ ಹೋದರೆ ಅಲ್ಲಿ ಇನ್ನೊಂದು ಸ್ಟೇಜ್ ಇರುತ್ತೆ. ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಜಾಸ್ತಿ ಟೈಮ್ ಇದೆ. ಸೊ ಅಲ್ಲಿವರೆಗೂ ಅಲ್ಲಿ ಸುತ್ತೋದಕ್ಕಿಂತ ಎಲ್ಲಾದರೂ ಒಂದು ಕಡೆ ರೆಸ್ಟ್ ಮಾಡೋಣ. ನನಗಿಂತ ಜಾಸ್ತಿ ನನ್ನ ಸೈಕಲ್ಗೆ ಸ್ಟ್ಯಾಮಿನಾ ಇದೆ. ಬಿಕಾಸ್ ಹಿ ನೆವರ್ ಕಂಪ್ಲೇನ್ಸ್. ಸೊ ಎನಿ ಟೈಮ್, ಎನಿ ಲೊಕೇಶನ್, ಹೌಎವರ್ ಹಿ ವಿಲ್ ಬಿ ವಿತ್ ಮೀ. ಅಲ್ಲೇ ಮುಂದೆ ಇದೆ ರಿವರ್. ಲೆಟ್ಸ್ ಗೋ. ದಿಸ್ ಈಸ್ ತುಂಗಭದ್ರಾ ರಿವರ್. ಏನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ ನಾನು.
ಸೊ ಗೈಸ್, ಅಲ್ಲಿ ಮುಂದೆ ಕಾಣಿಸ್ತಿರೋದು 3ನೇ ಸ್ಟೇಜ್. ಸೊ ಇಷ್ಟೋ ತನಕ ಎಲ್ಲಿ ಯಾವ ಲೊಕೇಶನಲ್ಲಿ ಏನು ಪ್ರೋಗ್ರಾಮ್ಸ್ ಇದೆ ಅಂತ ನೋಡ್ಕೊಳೋದ್ರಲ್ಲ ಆಯಿತು. ಆ್ಯಂಡ್ ಆ್ಯಕ್ಚುಲಿ ಪ್ರೋಗ್ರಾಮ್ ಎಲ್ಲ ಇನ್ನೂ ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಐ ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಟೈಮ್. ಅಲ್ಲಿವರೆಗೂ ನಾನು ಎಲ್ಲಾದರೂ ರೆಸ್ಟ್ ಮಾಡೋದು ಬೆಟರ್ ಐಡಿಯಾ. ಬಿಕಾಸ್ ಇಲ್ಲಿ ಫುಲ್ ಹೀಟ್ ಇರೋದ್ರಿಂದ ಬಾಡಿ ಜಲ್ದಿ ಡಿಹೈಡ್ರೇಟ್ ಆಗ್ತಿದೆ. ಸೊ ಇವಾಗ ಇಲ್ಲೊಬ್ಬರು ಫಾರಿನವ್ರು ಬಂದಿದ್ದರು. ಅವರು ಫ್ರಾನ್ಸಿಂದ ಬಂದಿದ್ದು, ಹಸ್ಬೆಂಡ್ ವೈಫ್. ಸೊ ಆ್ಯಕ್ಚುಲಿ ಅವ್ರು ಅಲ್ಲಿ ಇದ್ದಾರೆ ಇವಾಗ. ಈಸ್ ಅ ಫೋಟೋಗ್ರಾಫರ್. ನಾನು ಕೇಳಿದೆ ಅವ್ರಿಗೆ ಎಷ್ಟು ದಿನದಿಂದ ಇಲ್ಲಿದ್ದೀರಂತ. ಅವರು ಹಿಂಗೆ ತೋರಿಸಿದ್ರು. ನಾನೇನೋ 3 days ಅಂದ್ಕೊಂಡೆ, ಬಟ್ 3 months ಅಂತೆ. ಸೊ 3 monthsiಂದ ಅವರು ಕರ್ನಾಟಕ, ಕೇರಳ, ತಮಿಳ್ನಾಡು ಟ್ರಾವೆಲ್ ಮಾಡ್ತಿದ್ದಾರಂತೆ. ಸೊ ಇವಾಗ 3rd month ಇದು. ಅವ್ರು ಕರ್ನಾಟಕದಲ್ಲಿ ಆ್ಯಂಡ್ ಹಂಪಿಯಲ್ಲಿದ್ದಾರೆ. ಸೊ ಇಲ್ಲಿ ಸನ್ಸೆಟ್ ಪಾಯಿಂಟ್ ನೋಡೋಕ್ಕೆ ಬಂದಿದ್ರಂತೆ. ಆ್ಯಂಡ್ ನಾನು ಅವ್ರಿಗೊಂದು ಸಜೆಸ್ಟ್ ಮಾಡಿದೆ, ಇಲ್ಲಿಂದ ಅದು ಗೋಪುರ ತುಂಬ ನೀಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಅದರದ್ದು ಪಿಕ್ಚರ್ ತೊಗೋಬೋದಂತ. ಸೊ ಹಿ ಡಿಡ್ ದ್ಯಾಟ್ ಆ್ಯಂಡ್ ಹ್ಯಾಪಿ ಟು ಸಿ ದೆಮ್. ಬಿಕಾಸ್ ಅಷ್ಟು ಫ್ರಾನ್ಸಿಂದ ಇಲ್ಲಿವರೆಗೆ ಬಂದು ಇಲ್ಲಿರೋ ಮಾನ್ಯುಮೆಂಟ್ಸ್ ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಇಲ್ಲಿರೋ ಈ ಮಾನ್ಯುಮೆಂಟ್ಸ್ ಎಲ್ಲ ನಮ್ಮ ಕಡೆ ತುಂಬ ಕಷ್ಟ ಸಿಗೋದು ಈ ಡಿಸೈನಲ್ಲಿ. ಅಲ್ಲಿ ಬೇರೆ ಥರ ಇರ್ತವೆ, ಬಟ್ ಇದು ಫುಲ್ ಡಿಫ್ರೆಂಟ್ ಅಂತ ಎಲ್ಲ ಹೇಳ್ತಿದ್ರು. ಸೊ ಫೆಲ್ಟ್ ವೆರಿ ಗುಡ್. ಆ್ಯಂಡ್ ನಾನು ಅವ್ರು ಕೇಳಿದ್ರು, ನೀವು ಎಲ್ಲಿಂದ ಬಂದಿರೋದು ಅಂತ. ಬಟ್ ನಾನು ಹೇಳಿದೆ ಇಲ್ಲೇ ಲೋಕಲೇಟ್ ಅಂತ. ಸೊ ಅದೊಂಥರ ನನಗೆ ಚೆನ್ನಾಗಿ ಅನ್ನಿಸ್ತು. ಅಟ್ಲೀಸ್ಟ್ ಇಲ್ಲಿ ಲೋಕಲ್ ಇರೋ ನಾನು ಬಂದಿದ್ದೀನಿ, ಆ್ಯಂಡ್ ಅಷ್ಟು ದೂರ ಇರೋ ಅವ್ರು ಕೂಡ ಬಂದಿದ್ದಾರೆ ನೋಡೋದು. ಸೊ ಎಸ್, ಫೆಲ್ಟ್ ವೆರಿ ಗುಡ್. ಆ್ಯಂಡ್ ಅವ್ರಿಗೆ ತೋರಿಸ್ತೀನಿ ನಿಮಗೆ ಅಲ್ಲಿ ಥರ ಇದ್ದಾರೆ ನೋಡಿರಿ, ಅವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ಫ್ರಾನ್ಸಿಂದ ಬಂದಿರೋರು. ಅವರು ಅಲ್ಲಿಂದ ಫೇಮಸ್ ಗೋಪುರನ ನೋಡ್ತಿದ್ದಾರೆ. ಆ್ಯಂಡ್ ಇಲ್ಲಿರೋ ಮರನ ಅವರು ಭಾಳ ಅಪ್ರಿಷಿಯೇಟ್ ಮಾಡಿದರು. ಏನೋ ಫುಲ್ ಎಸ್ಥೆಟಿಕ್ ಕಾಣಿಸ್ತಿತ್ತಂತ. ಆ್ಯಂಡ್ ಇದ್ರದ್ದು ಫೋಟೋ ಕೂಡ ತೊಗೊಂಡೋದ್ರು. ಸೊ ಗೈಸ್, ಇಲ್ಲಿ ಹಂಪಿ ಹತ್ರ ಒಂದು ಕೇವ್ ಇದೆ, ಅದನ್ನು ತೋರಿಸ್ತೀನಿ ನೋಡ್ರಿ. ಅದು ಇಲ್ಲಿ ಇರೋ ಸನ್ಸೆಟ್ ಪಾಯಿಂಟ್ ಕನೆಕ್ಟ್ ಆಗುತ್ತೆ. ಸೊ ಇವಾಗ ನಾವು ಆ ಕೇವ್ ಒಳಗಡೆ ಹೋಗ್ತಿದ್ದೀವಿ. ಈ ಪಾಯಿಂಟು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಕೇವ್. Look at this. ಏನು ಕಾಣಿಸಲ್ಲ. ನನಗೆ ಕಾಣಿಸ್ತಿಲ್ಲ, ಫ್ಲ್ಯಾಶ್ ಹಾಕೋಣ. ಇಲ್ಲೆಲ್ಲ ಗೇಟು ಆ್ಯಂಡ್ ಇಲ್ಲೊಂದು ಆಶ್ರಮ ಕೂಡ ಇದೆ. ಅದು ಆಶ್ರಮ. ಗಣಪ ನಮ್ಮಪ್ಪ. ಎಸ್, ಅಲ್ಲಿದೆ ನನ್ನ ಸೈಕಲ್. ನನ್ನ ಸೈಕಲ್ ಸೇಫಾಗಿದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಬಂದೆ ನಾನು ಆ್ಯಕ್ಚುಲಿ. ಆ್ಯಂಡ್ ಬಂದಿದ್ದೀನಿ ಹಂಗೆ. ಕರಕೊಂಡು ಬರಬಾರದು, ನೀವು ಮಾರಿ ಹತ್ರ ಕರಕೊಂಡು ಬರಬಾರದು. ಗಟ್ಟಿ ಮನಸ್ಸು ಮಾಡಿ ಗೊತ್ತಂತ ಹೇಳ್ತೀನಿ, ಪಟ್ಟಿಗಾರ ಸವಾಸ ಮಾಡಬಾರದು. ಅದು
ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ತುಂಬ ಟೈಮ್ ಇದೆ. ಸೊ ಅಲ್ಲಿವರೆಗೂ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನಾನು ಆವಾಗಲೇ ಹೇಳ್ದಂಗೆ ಇದು ಸನ್ಸೆಟ್ ಪಾಯಿಂಟ್ ಅಂತ. ಸೊ ಸನ್ ಇನ್ನೂ ಭಾಳ ಮೇಲಿದ್ದಾನೆ, ಸೆಟ್ಟಾಗಿ ಟೈಮ್ ಬೇಕು. ಅಲ್ಲಿವರೆಗೂ ಐಲ್ ಬಿ ಹಿಯರ್. ಲೈಟಾಗಿ ಸನ್ಸೆಟ್ ಆಗ್ತಿದೆ ಆ್ಯಂಡ್ ಎಸ್, ಇಲ್ಲಿ ಸನ್ಸೆಟ್ ಪಾಯಿಂಟ್ ನೋಡಬೇಕಂತ ಇಲ್ಲಿ ಇಷ್ಟೊಂದು ಚೇರ್ಸ್ ಹಾಕಿದ್ದಾರೆ. ಸೊ ಅದು ಕೂಡ ಫುಲ್ ಹಾರ್ಡ್ ಸ್ಟೋನ್ಸ್ ಆ್ಯಂಡ್ ಹಿಂದ್ಗಡೆ ಬ್ಯೂಟಿಫುಲ್ ಮಾನ್ಯುಮೆಂಟ್ಸ್. ಸೊ ಇಲ್ಲಿ ಯಾರಾದರೂ ಲೋಕಲ್ಸ್ ನೋಡ್ತಿದ್ರೆ ಯು ಹ್ಯಾವ್ ಟು ಕಮ್ ಟು ದಿಸ್ ಪ್ಲೇಸ್. ಈ ವ್ಯೂ ನೋಡಿ, ಇದಕ್ಕೆ ಹೇಳಿದ್ದು ಬೆಸ್ಟ್ ಸನ್ಸೆಟ್ ಪಾಯಿಂಟ್ ಇದೊಂದು. ವಾವ್. ನಮ್ಮ ಜಾನಪದ ಬರ್ತಾರೆ. ಒಬ್ಬ ಹೆಣ್ಮಗಳು ಕೋಪಿಸ್ಕೊಂಡು ಚಂದ ಮಣ್ಣಿ ಮೇಲೆ ಆಗಾಳವ ತುಂಬು ಅರೆಯವಯ್ಯ ಅರಿಯವ ಬೆಳಕು ಬೆಳಕು ಅಂತ ನಡ್ತಾಳವ ತುಂಬು ಅರೆಯವಯ್ಯ ಅರಿಯವ. Oh, finally we are back, guys. ತಲೆಮಾರು ಕೇಳಲೇಬೇಕಿರುವ ಕಥೆ ಪುಣ್ಯಕೋಟಿಯ ಕಥೆ. ಇದು ಸತ್ಯದ ಕಥೆ, ಇದು ಪ್ರಾಮಾಣಿಕತೆಯ ಕಥೆ. ಪುಣ್ಯಕೋಟಿ ಕಥೆಯಲ್ಲಿ ಬರುವ ಸೌಮ್ಯ ಸ್ವಭಾವದ ಸಾತ್ವಿಕ ಗೋವು ಪುಣ್ಯಕೋಟಿ. ಬರೋಕ್ಕಾಗ್ತಿಲ್ಲ ಗುರು, ಇಲ್ಲಿ ನೋಡಿ ಫುಲ್ ರಶ್. ಸೊ ಲಾಸ್ಟ್ 1 ಕಿಲೋಮೀಟ್ರಿಂದ ಹಿಂಗೆ ಬರ್ತಿದ್ದೀನಿ. ಹಂಪಿ ಉತ್ಸವ ಇಷ್ಟು ಗ್ರ್ಯಾಂಡಾ? ಓ ಭಾಯ್ ಸಾಹಬ್, ಯಪ್ಪ 3 ಕಿಲೋಮೀಟ್ರ್ ಟ್ರಾಫಿಕ್ಕು. ನಾನು ಸೈಕಲ್ ತಂದಿದ್ದೆ ಟ್ರಾಫಿಕ್ನ ಅವಾಯ್ಡ್ ಮಾಡೋಕ್ಕೆ, ಸೈಕಲ್ ತಂದರೂ ಕೂಡ ಟ್ರಾಫಿಕ್ಕು. ಓ ಭಾಯ್, 3 ಕಿಲೋಮೀಟರ್ಸ್ ನಡ್ಕೊಂಡು ಅದು ಫುಲ್ ಸ್ಟ್ರೆಸ್ ಮೂಮೆಂಟ್ನ ಕ್ರಾಸ್ ಮಾಡಿ ಆ್ಯಂಡ್ ಫೈನಲಿ ಐ ಆಮ್ ಹೆಡಿಂಗ್ ಟು ಮೈ ಹೋಮ್. ಸೊ ಲೆಟ್ಸ್ ಗೋ. ಆ್ಯಂಡ್ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬಸ್ಸಸ್, ವಾಶ್ರೂಮ್ಸ್ ಆ್ಯಂಡ್ ಸ್ಟಾಲ್ಸ್, ಎಸ್ಪೆಷಲಿ ಸ್ಟೇಜ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಹಾಕಿದ್ದಾರೆ. ಸೊ ವರ್ಷಕ್ಕೊಂದು ಸತಿ ಮಾಡ್ತಾರೆ ಆ್ಯಂಡ್ ಬಂದು ಹೋಗಬೇಕು. ಹಂಪಿ ಉತ್ಸವ ಎಂಡ್ಸ್ ಹಿಯರ್ ಫಾರ್ ಮೀ. ಆ್ಯಕ್ಚುಲಿ ನಾಳೆ ಎಂಡ್ ಆಗೋದು, ಬಟ್ ಪಾಸ್ ಒಂದೇ ಇತ್ತು VVIP. ಸೊ ಲೆಟ್ಸ್ ಗೋ. ಊಟ ಮಾಡಿ ಮತ್ತೆ ವಾಪಸ್ ಡೈಲಿ ರೂಟೀನ್. ಯೆಸ್, ಸಿ ಯು.